सदा वन्धागमीमहोऽभित्वादेव विदरीशानं वार्याणां सदा वन्धागमीमहों महेद्यो पृथिवीजनहिमं यज्ञं मिमिक्षतां प्रदान्माभरीमभों दामग्ने पुष्करादध्यधर्वादरमन्थदा मूर्ध्वा विश्वस्यवाकरों नमत्वादध्यङ्गणे पुत्रवीधेय सर्वनः तत्राणं पुरन्दरों तस्वाभार्गवोदावीधेयस्यवन्दनम् धनञ्जयं प्रणयरणोमग्नेहंसन्यत्तिमन्देज्जन्मत्येष्वा स्वेक्षयेषु दिव्यतो मुत्तिष्ठदित्वाहुदाहुदामिच्छतिमोदते यत्त्वात्रिवत्संवत्सरों साहुदा विरोचते श्रीरेण्योगिराः श्रुतात्पदीकमज्जतों हृदयनाद्वित्तमिच्छते मरुत्पदीक आहुदः रोचमानो विभावतों जनमानस्तमिच्छते देवेभ्यो व्यवाहन संत्वावन्तमर्त्यों सम्मत्ता अमर्त्यं हृदयनाद्यं समर्प्यता वराभ्यङ्ग्रहपतो वराभ्येन ज्योतिषाग्नेरक्षस्कन्दः गोपारतस्य देवों सप्तमग्ने प्रतीकेन प्रत्योषया बुधान्यः वृक्षयेषु दीद्यों तन्वागेर्भिर्वृक्षया हव्यवाहं समीचिरे ऋणश्चपादः प्रसिद्धिन्न पृथ्वी याहिराजे वामभागं सृष्वेमनुप्रसिदिन्द्रूणानोस्तासि विद्यरक्षसस्तभिष्ठैः तव भ्रमास आशुया पतन्तनस्पृशतशताशोषुजानः यजिष्ठं मानुषे जनां धनञ्जयं रणेरणोमुतब्रवन्तु चन्तव उदग्निर्वृत्रहाजनी धनञ्जयो रणेरणो ಬಂದ್ಮೇಲೆ ಬಂದಿದೆ ಅಂತ ಮಾಡ್ಕೊಂಡಿದ್ದೆ ಹೈಟ್ ಆಗತ್ತೆ ಅಂತ ಅವನು जन्मत्येष्वा स्वेच्छयेषु चिव्रतो मुत्तिष्ठति स्वाहुतो घृतानि प्रतिमोदसे यत्वा सृचः समस्थिरो साहुतो विरोचते अग्निरीळेऽन्योगिरा सृचा प्रतीकमज्जतो हृदयेनाग्निसमिध्यते मधुप्रतीक आहुतः रोचमानो विभावसोऽञ्जनमानस्समिध्यसे देवेभ्यो व्यवाहन तन्त्वाहमन्तमर्त्यों तन्मर्ता अमर्त्यं हृदयेनाग्निं सपर्यता अदाभ्यङ्ग्रहपतो मुदाभ्येन योजिषाग्नेरक्षस्वन्दः गोपालपुष्टदेवों धनञ्जयं रणेरणोमुतब्रवन्तचन्तव उदग्निर्वृत्राजनि धनञ्जयो रणेरणो मायं हस्तेन खादिनं शिशुं जातं न बिभ्रति विशाविज्ञं सुध्वरं प्रवेदं देववीतयेत देवेभ्यः बिम्बहनः प्रजानन् आयुः प्रजातं रजमस्मासु धेहि अजस्रो दीदिहिनो दुरोणे सुवरो विद्यग्निमुपसमाधाय ಅಗ್ನಿಯನ್ನ ಅವರು ಮನೆಯಲ್ಲಿ ದಿವಸ ಅಗ್ನಿಹೋತ್ರ ಮಾಡ್ತಾರೆ. ಅಗ್ನಿಯನ್ನ ಅರಣಿ ಸಮಾರೋಪ ಅಂತ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಒಯ್ಬೇಕಾದ್ರೆ ಅಗ್ನಿನ ಹ್ಯಾಕ್ ತಗೊಂಡು ಹೋಗೋದು ಅವರು. ಈ ಅರಣಿಗಳಲ್ಲಿ ಆ ಗಾರಬತ್ತಿ ಅಗ್ನಿಯನ್ನ ಸಮಾರೋಪ ಮಾಡೋದು ಅಂದ್ರೆ ಎಷ್ಟು ಚೆನ್ನಾಗಿದೆ. ಅಯಂತೆ ಯೋನಿರಿ ಋತ್ವಿಯ, ಹೇಗೆ ಪ್ರತಿಯೊಬ್ಬರು ಕೂಡ ತಮ್ಮ ತಾಯಿಯಿಂದ ಹುಟ್ಟೋ ಹಾಗೆ ಅಗ್ನಿಗೆ ತಾಯಿ ಯಾರು ಅಂದ್ರೆ ಈ ಅರಣಿನೇ. 2 ಅರಣಿಗಳಿಂದ ಅಗ್ನಿ ಹುಟ್ಟಿರ್ತಾನೆ. ಅಗ್ನಿ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ನೀವು ಯಾವ ಅರಣಿಯಿಂದ ನಿನ್ನನ್ನು ಉತ್ಪತ್ತಿ ಮಾಡಿದ್ವೋ ಅದೇ ಅರಣಿಗೆ ನಿನ್ನನ್ನ ಸೇರಿಸ್ತಾ ಇದೆ. ತಂಜಾನನ್ ಅಗ್ನಿ ಆರೋಹ ಅಥಾನೋ ವರ್ಧಯಾರಹಿ, ಅದನ್ನು ತಿಳ್ಕೊಳ್ತಾ ನೀನು ಮತ್ತೆ ಅರಣಿಯಲ್ಲಿ ಸೇರ್ಕೋ. ಆದ್ರೆ ನೀನು ಅರಣಿಯಲ್ಲಿ ಸೇರ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡು ನಮಗೆ ವಿಮುಖನಾಗಬೇಡ. ಯಾಕೆಂದ್ರೆ ಶ್ರೀಯಮಿಚ್ಛೆ ಧುತಾಶನ ಅಂತ ಅಗ್ನಿಯ ಸೇವೆಯಿಂದ ವಿಶೇಷವಾದ ಸಂಪತ್ತು ಬರುತ್ತೆ.
ಆದ್ರಿಂದಲೇ ಯಾಕೆ ಎಲ್ಲದಕ್ಕೂ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಹೋಮ ಮಾಡಿದ್ರಿಂದ ನಮಗೆ ವಿಶೇಷವಾಗಿ ಸಂಪತ್ ಪ್ರಾಪ್ತಿ ಆಗುತ್ತೆ. ಮತ್ತೆ ಪುನಃ ಅರಣ್ಯಲ್ಲಿದ್ದಂತಹ ಅಗ್ನಿಯನ್ನ ಉಪಾವರೋಹ ಜಾತವೇದ ಪುನಸ್ತ್ವಂ, ಅಗ್ನಿ ಹತ್ರ ಅಗ್ನಿ ನೀನು ಪುನಃ ಹೊರಗೆ ಬರಬೇಕು, ಬಂದ್ಬಿಟ್ಟು ದೇವತೆಗಳಿಗೋಸ್ಕರ ನಾವು ಯಾವ ಹರಿಸನ್ನ ಯಾಗದಲ್ಲಿ ಕೊಡ್ತೀವಿ ಅದನ್ನೆಲ್ಲ ಸ್ವೀಕಾರ ಮಾಡಬೇಕು. ಅಷ್ಟೇ ಇಲ್ಲ, ನಾವು ಅರಣ್ಯ ಸಮಾರೋಪ ಮಾಡಿದ್ದಕ್ಕೆ ನಿಮ್ ಬಗ್ಗೆ ಉದಾಸೀನ ಮಾಡ್ತಾ ಇಲ್ಲ. ಆಯು ಪ್ರಜಾಗಂ ರಯಿಮಸ್ಮಾಸು ದೇಹಿ ಅಜಸ್ರೋ ದೀದಿಹಿನೋ ದುರೋಣೆ, ನಮ್ಮ ಮನೆಯಲ್ಲಿ ನೀನು ನಿರಂತರವಾಗಿ ಪ್ರಜ್ವಲಿಸ್ತಾ ಇರಬೇಕು, ನಿನ್ನ ಅನುಗ್ರಹ ನಮ್ಮ ಕುಟುಂಬಕ್ಕೆ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಯಜಮಾನರು ಪ್ರಾರ್ಥನೆ ಮಾಡಿದ್ದಾರೆ. ಈಗ ಪ್ರಾತಃ ಅಗ್ನಿಹೋತ್ರವನ್ನ ಅವರು ಈ ಒಂದು ಅಗ್ನಿಗಳಲ್ಲಿ ಮಾಡ್ತಾರೆ. ಯಜಮಾನರು ಅಂದ್ರೆ ಅದನ್ನ ಸ್ವಲ್ಪ ಹೇಳಿ. ಇವರು ಬ್ರಹ್ಮಶ್ರೀ ಕೃಷ್ಣಭಟ್ರು ಸೋಮಯಾಜಿಗಳು. ಈಗ 2 ವರ್ಷದ ಹಿಂದೆ ಮತ್ತೂರಲ್ಲೇ ಅವರು ಒಂದು ಸೋಮಯಾಗವನ್ನು ಮಾಡಿದರು. ಶೃಂಗೇರಿಯ ಶಂಕರ ಮಠ ಅಂದ್ರೆ ಶಿವಮೊಗ್ಗದ ಶೃಂಗೇರಿ ಶಂಕರ ಮಠದ ಪ್ರಧಾನ ಅರ್ಚಕರಾಗಿ ಶಿವಮೊಗ್ಗಕ್ಕೆ ಬಂದರು. ಅವರು ಮೂಲತಃ ಶೃಂಗೇರಿ ಪಕ್ಕದ ನೆಮ್ಮಾರು ಅಂತ ಆ ಗ್ರಾಮದವರು, ಋಗ್ವೇದಿಗಳು. ಅಲ್ಲಿ ಶೃಂಗೇರಿ ಪಾಠಶಾಲೆಯಲ್ಲಿ ಋಗ್ವೇದವನ್ನು ಪೂರ್ಣವಾಗಿ ಅಭ್ಯಾಸ ಮಾಡಿ ಅಲ್ಲಿಂದ ಗುರುಗಳ ಅಪ್ಪಣೆ ಮೇರೆಗೆ ಅವರು ಶಿವಮೊಗ್ಗ ಶಂಕರ ಮಠಕ್ಕೆ ಪ್ರಧಾನ ಅರ್ಚಕರಾಗಿ ಬಂದ್ಬಿಟ್ಟು ಅಲ್ಲಿ ಈಗ ಒಂದು 40 ವರ್ಷದಿಂದಲೂ ವಾಸವಾಗಿದ್ದಾರೆ ಶಿವಮೊಗ್ಗದಲ್ಲಿ. ಈಗ ಒಂದು 4 ವರ್ಷದ ಹಿಂದೆ ಅಗ್ನಿ ಆಧಾನವನ್ನು ಮಾಡಿಬಿಟ್ಟು, ಮುಂಚೆ ಅವರು ಉಪಾಸನವನ್ನು ಮಾಡ್ತಾ ಇದ್ರು, ತ್ರೇತಾಗ್ನಿಗಳನ್ನು ಆಧಾನ ಮಾಡಿಬಿಟ್ಟು ಅವರೀಗ ಸೋಮಯಾಗವನ್ನು ಮುಗಿಸಿದ್ದಾರೆ. ಮತ್ತೆ ನಿರೂಢ ಪಶುಬಂಧವನ್ನು ಮಾಡಿದ್ದಾರೆ. ಮತ್ತೆ ಸಾವಿತ್ರ ಚಯನವನ್ನ 2 ಬಾರಿ, ಒಂದು ಆ ದೊಡ್ಡೇರಿಯ ಮಲ್ಲಣ್ಣನವರು ಅಂತ ಹೇಳಿದ್ದಾರೆ, ದೊಡ್ಡೇರಿ ಹತ್ರ ಚಳಿಕೆರೆ ತಾಲೂಕಲ್ಲಿ, ಅಲ್ಲಿ ಮಲ್ಲಣ್ಣನವರ ಆಶ್ರಮದಲ್ಲಿ ಒಂದು ಸಾವಿತ್ರ ಚಯನ ನಡೆಯಿತು. ಪುನಃ ಇಲ್ಲಿ ಬೆಂಗಳೂರಲ್ಲೂ ಕೂಡ ದೊಡ್ಡಗುಬ್ಬಿ, ಎಂತ ದೊಡ್ಡಗುಬ್ಬಿ ಅದು, ಆ ದೊಡ್ಡಗುಬ್ಬಿ ಹತ್ರ ಒಂದು ದತ್ತಾತ್ರೇಯ ಆಶ್ರಮ ಇದೆ, ಅಲ್ಲೂ ಕೂಡ ಹೋದ ವರ್ಷ ಒಂದು ಸಾವಿತ್ರ ಚಯನಗಳನ್ನು ಮಾಡಿದ್ದಾರೆ. ಇಲ್ಲಿ 6ನೇ ಶಯನ ಇವತ್ತು ನಡೀತಾ ಇದೆ. 5 ದಿವಸ ಮಾಡುವಂತಹ ಒಂದು ಯಾಗ ಅವರ ಮನಸ್ಸಲ್ಲಿ ಇರಬೇಕು. ಸಾಮಾನ್ಯವಾಗಿ ಗೃಹಸ್ಥರು ಅವರ ಕೈಲಿ ಒಂದು ಚಾತುರ್ಮಾಸಿ ಯಾಗವನ್ನು ಮಾಡಿಸ್ಬೇಕು ಅಂತ ಹೇಳಿ ಅವರ ಒಂದು ಅಪೇಕ್ಷೆ ಇದೆ. ಶಕ್ತಿ ಗಣಪತಿಯ ಅನುಗ್ರಹವಾದ್ರೆ ನಡೀತು, ಒಂದು ಚಾತುರ್ಮಾಸಿ ಯಾಗ ನಡೀಲೇ ಇರೋಲ್ಲ ಅಂತ ಖಂಡಿತವಾಗಿ ನಾವು ಆಶ್ವಾಸನೆ ಕೊಡ್ತೀವಿ. ಈ ಶ್ರೌತ ಕರ್ಮದಲ್ಲಿ ಒಂದು ವಿಶೇಷವೇನು ಅಂದ್ರೆ ಸ್ಮಾರ್ತ ಕರ್ಮಕ್ಕೆ ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಶ್ರೌತ ಕರ್ಮದಲ್ಲಿ ಕೇಳಬೇಕು ಅಂತ ಹೇಳಿದ್ದಾರೆ. ನಾನು ಇಂಥ ಯಾಗವನ್ನು ಮಾಡ್ತೀನಿ, ನೀವೆಲ್ಲ ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾವು ಅಂತೀವಿ. ಏನ್ರಿ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಮಾಡ್ಬೇಕು, ಒಳ್ಳೆ ಕಥೆ ಆಯ್ತಲ್ಲ ಅಂದ್ರೆ ನಿಜ. ಅದಕ್ಕೆ ಮನೆಯಲ್ಲಿ ಗಣಪತಿ ಹೋಮ ಇದೆ ಅಂತ ತಿಳ್ಕೊಂಡು ಹೋಗ್ಬಾರ್ದು, ನಾವು ಅವ್ರು ಕರಿಬೇಕು ಹೋಗ್ಬೇಕು. ಆದ್ರೆ ಇದು ಆರಣಿಕೆ ಚೈನ ನಡೀತಾ ಇದೆ, ಬರಬೇಕು. ಯಾಕಂದ್ರೆ ಶ್ರೌತ ಕರ್ಮ ಅನ್ನೋದು ನಮ್ಗೆಲ್ರಿಗೂ ಸೇರಿದ್ದು, ಸ್ಮಾರ್ತ ಕರ್ಮ ಅನ್ನೋದು ಅವರವರಿಗೆ ಸೇರಿದ್ದ. ನೀವೀಗ ಆಶ್ವಾಸನೆಯನ್ನು ಕೊಟ್ಬಿಟ್ರೆ ಆ ಶಕ್ತಿ ಗಣಪತಿ ಚಾತುರ್ಮಾಸಿಯಾಗ 5 ದಿವಸ ಇದೇ ಜಾಗದಲ್ಲಿ ಬಹಳ ಚೆನ್ನಾಗಿದೆ, ಒಳ್ಳೆ ವೇದಿಯನ್ನು ಹಾಕೊಂಡ್ಬಿಟ್ರೆ 5 ದಿವಸ ಇವ್ರು ಇಲ್ಲೇ ವಾಸವಾಗಿದ್ಬಿಟ್ಟು ಚಾತುರ್ಮಾಸ ಅಧಿಕಾರ ಇಲ್ಲ ಅಂತ ಹೇಳಿ ಅಗ್ನಿಹೋತ್ರ ಅನ್ನೋದು ಬಹಳ ಶ್ರೇಷ್ಠ. ಅಗ್ನಿಹೋತ್ರ ಕೊಟ್ಟಂತಹ ಆಹುತಿಯನ್ನು ಪ್ರತಿಯೊಂದು ಕಡೆಗೂ ಒಳ್ಳೆಯ ಮಳೆಯನ್ನ, ಒಳ್ಳೆಯ ಬೆಳೆಯನ್ನ, ಒಳ್ಳೆಯ ಮಕ್ಕಳನ್ನ ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ಅಗ್ನಿಹೋತ್ರ ಅಖಂಡ ಸೃಷ್ಟಿಯನ್ನ ರಕ್ಷಣೆ ಮಾಡ್ಬೇಕಾದ್ರೆ ಅಗ್ನಿಹೋತ್ರದ ದ್ರವ್ಯ ನ್ಯಾಯವಾಗಿ ಹಾಲು ಬರಬೇಕು, ಹಸು ಕಟ್ಕೊಳ್ಬೇಕು, ಕರು ಇರಬೇಕು, ಹಾಲು ತಗೊಂಡು 10 ಉದ್ಧರಣೆ ಹಾಲು ಉದ್ಧರಣೆ ಮಾಡಿ ಅದನ್ನ ಹೋಮ ಮಾಡಿಬಿಟ್ರೆ ಅದು ಇಡೀ ವಿಶ್ವದ ಎಲ್ಲಕ್ಕೂ ಇದಾಗತ್ತೆ, ರಕ್ಷಣೆ ಆಗತ್ತೆ ಅಂತ ಶಾಸ್ತ್ರದಲ್ಲಿದೆ. ಅದು ವಿಶೇಷವಾದಂತಹ ಕರ್ಮ. ಈ ಅಗ್ನಿಹೋತ್ರ ಈಗ ಆ 3 ಆಯತನ ಅಂತ ಹೇಳಿದ್ವಿ, ಕುಂಡ ಅಂತ ಕನ್ನಡ ಹೇಳ್ತಾರೆ, ಸಂಸ್ಕೃತದಲ್ಲಿ ಈ ಜಾಗಕ್ಕೆ ಆಯತನ ಅಂತ ಹೆಸರು. ಆ ಮಧ್ಯ ಇದೆಯಲ್ಲ, ಅದು ಗಾಢಮಧ್ಯಾಗ್ನಿಗೂ ಆಹವನಿಯಾಗೂ ನಡುವೆ ಇರುವಂತಹದ್ದು, ಅದಕ್ಕೆ ವೇದಿ ಅಂತ ಹೆಸರು. ಮೇಲ್ಗಡೆ ಆಹವನಿಯನ್ನು ಹಿಡ್ಕೊಳುತ್ತೆ, ಕೆಳಗಡೆ ಗಾಢಮಧ್ಯವನ್ನು ಹಿಡ್ಕೊಳುತ್ತೆ. ಆ ಮಧ್ಯ ಭಾಗದಲ್ಲೇ ಹವಿಸ್ಸನ್ನು ಇಡೋದು. ಅಗ್ನಿಷ್ಠಿ ಮಾಡ್ತೀರಾ? ಆಜ್ಞಾವಿಷ್ಣುವ ಇಷ್ಟಿ ಅಂತ ಒಂದು ಮಾಡಬೇಕು. ಯಾಕೆಂದ್ರೆ ಅಗ್ನಿರಗ್ರೆ ಪ್ರಥಮೋ ದೇವತಾನಾಂ ಸಂಯಾತಾನಾಂ ಉತ್ತಮೋ ವಿಷ್ಣುರಾಸೀತ್ ಅಂತ. ಈ ದೀಕ್ಷೆಯನ್ನ ಯಜಮಾನ ವ್ರತದಲ್ಲಿರ್ಬೇಕಾದ್ರೆ ಅಗ್ನಿ ಮತ್ತು ವಿಷ್ಣು ಇಬ್ಬರನ್ನು ಸೇರಿಸಿ ಆಜ್ಞಾವಿಷ್ಣವ ಇಷ್ಟಿ. ಅಗ್ನಿಶ್ಚ ವಿಷ್ಣು ತಪ ಉತ್ತಮಂ ಮಹಾ ದೀಕ್ಷಾ ಪಾಲೇಭ್ಯೋ ವನತಗ್ನಿ ಶಕ್ರ ವಿಶ್ವೈ ದೇವೈ ಯಜ್ಞೈ ಸಂವಿಧಾನಂ ದೀಕ್ಷಾಮಸ್ಮೈ ಯಜಮಾನಾಯ ದತ್ತಂ. ವಿಷ್ಣು ಇಬ್ಬರು ಕೂಡ ತಪಸ್ಸು, ಉತ್ತಮ ತಪಸ್ಸನ್ನು ಮಾಡಿ ಅವರು ದೀಕ್ಷಾಪಾಲರು. ಯಜಮಾನರಿಗೆ ದೀಕ್ಷೆಯನ್ನು ಮಾಡಿ ಒಳ್ಳೆಯ ಕರ್ಮ ಸರಿಯಾಗಿ ವ್ರತದಲ್ಲಿ ಮಾಡಬೇಕು, ಸುಮ್ಮನೆ ಮಾಡೋ ಹಾಗಿಲ್ಲ. ಊಟ ಮಾಡದೆ, ಯಾರು ನೋವು ಮಾಡದೆ, ಹಿಂಸೆ ಹೇಳ್ತಾನ ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ಅಂತ. ಯಜಮಾನ
ಬಹಳ ಪರಿಶುದ್ಧನಾಗಿದ್ದು ಯಜ್ಞ ಮಾಡಬೇಕು, ವ್ರತದಲ್ಲಿರಬೇಕು, ಆಹಾರ ನಿಯಮ ಇದೆ, ಮಾತಿನ ನಿಯಮ ಇದೆ, ಸಂಸ್ಕೃತದಲ್ಲೇ ಮಾತಾಡಬೇಕು ಅಂತಿದೆ ವೇದದಲ್ಲಿ. ದೇವಿ ವಾಚಂ ಯಚ್ಛಾಮಿ ಅಂದರೆ ಸಂಸ್ಕೃತದಲ್ಲಿ ಮಾತಾಡಬೇಕು, ಕನ್ನಡ ಮಾತಾಡೋ ಹಾಗಿಲ್ಲ, ಬೇರೆ ಸಂಕೇತಿ ಮಾತಾಡೋ ಹಾಗಿಲ್ಲ, ಸಂಸ್ಕೃತ ಮಾತಾಡಬೇಕು ಹೆಜ್ಜಲ್ಲಿ ಅಂತ. ಜ್ವಲಂತಂ ಅಗ್ನಿಂ ಪೂರ್ವೇಜ್ಜು ಸಾಯ ಉಪಾಸನ, ಸಾಯ ಅಗ್ನಿಹೋತ್ರ ಬರೋ ಮಧ್ಯೆ ಪ್ರಾತಃ ಉಪಾಸನ ಎರಡನ್ನೂ ಸೇರಿಸಿ ಮಾಡ್ತಾರೆ. ನಮ್ಮ ಅಗ್ನಿಹೋತ್ರ ಆರಂಭ ಆಗೋರು ಸಾಯಂಕಾಲ, ಬೆಳಗ್ಗೆಯಿಂದ. ನೀವು ಮದುವೆ ದಿವಸ ನಮ್ಮ ನಿಯಮ ಹೇಗೆ ಅಂದರೆ, ಮದುವೆ ಆದರೆ ಅವತ್ತು ಸಾಯಂಕಾಲದವರೆಗೆ ಊಟ ಮಾಡದೆ ಸಾಯಂಕಾಲ ಉಪಾಸನ ಮಾಡಿ ರಾತ್ರಿ ಇದು ಮಾಡ್ಕೊಂಡು ಆ ರಾತ್ರಿಯಿಂದ ಊಟ ಆರಂಭ. ಉದ್ಧರಣ ಪ್ರಾಶ್ಚಿತ್ವ ಉದ್ಧರಣ ಮಾಡಿಲ್ಲ. ಹಾಗೆ ಅಂದ್ರೆ ಸೂರ್ಯ ಒಂದು ಜ್ಯೋತಿಷು, ಅಗ್ನಿ ಒಂದು ಜ್ಯೋತಿಷು. ಆ ಬೆಳಿಗ್ಗೆ ಸೂರ್ಯನಲ್ಲಿ ಇರುತ್ತೆ, ರಾತ್ರಿ ಅಗ್ನಿಯಲ್ಲಿ ಇರುತ್ತೆ. ಸೂರ್ಯ ಮುಳುಗೋ ಇನ್ನೇನು ಸ್ವಲ್ಪ ಹೊತ್ತು ಮುಂಚೆ ಅಗ್ನಿಯನ್ನು ಉದ್ಧಾರ ಮಾಡಬೇಕು ಅಂದ್ರೆ ಜ್ವಲನೆ ಮಾಡಬೇಕು. ಆವಾಗ ಸೂರ್ಯ ಅಗ್ನಿಯಲ್ಲಿ ದೇಹದಲ್ಲಿರ್ತಾನೆ. ಬೆಳಿಗ್ಗೆ ಸೂರ್ಯ ಓಂ ಇಮಮಗ್ನಾಯುಷೇ ವರ್ಚಸೇ ಕೃತಿ ದಿಕ್ಮಮೋದೋ ವರುಣ ಸಂಶಿಷಾಧಿ ದೇವಾದೃಷ್ಟಿರ್ಯಥಾ ಸತ್ಸ್ಯಾಹ. ಓಂ ಅಗ್ನಾಯೋಮಂ ಶಿವವಸಾಸೋರ್ಜಮಿಷಂಜನಃ ಆರೇವಾಧಸ್ಸ ದಕ್ಷಿಣಾಗಸ್ಸಾತಾಂ ಪ್ರಣದಾನಸ್ಸಪತ್ನಾಂ ಪೃಥ್ವಿಜಾತಾಂ ಜಾತವೇದೋ ಅಧಿನೋ ಪ್ರೋಯದು ಮನಸ್ಸು. ಓಂ ಅಗ್ನೇಯೋ ನೋಭಿತೋ ಜನೋ ವೃಕೋ ವಾರೋಧಿಘಾಮಂ ಸವಿ ಆರಸ್ತ್ವಂ ವೃತ್ರಹಂಜೈವ ಸ್ವಸ್ಮಭ್ಯಮಾಮರ. ಓಂ ಅಗ್ನೇಯೋ ನೋಭಿಗಾಸತಿ ಸಮಾನೋ ಯಚ್ಚ ನಿಷ್ಟ್ಯಃ ತಂ ವಯಂ ಸವಿಧಂ ಕೃತ್ವಾ ತುಭ್ಯಮಗ್ನೇಪಿ ದಧ್ಮತೆ. ಓಂ ಯೋ ನಷ್ಟಪಾದಷ್ಟಪಾತ್ ಉಷಾಶ್ಚರಸ್ಮೈ ನಿಮೃತ್ಯ ಸರ್ವಂ ಪಾಪಂ ಸಮೋಹತಾಭ್ಯ ಸ್ವಾಹಾ. ಸರ್ವಸ್ತಾರಗ್ನೇ ಸಂಧಾಯಾಮಿಷ್ಟಾಯಸ್ಯಾಹಮಸ್ಮಿ ಪುರೋಹಿತಃ ಸ್ವಾಹಾ. ಓಂ ಉದೇಶಾಂ ಬಾಹೋತಿರಮುದ್ವರ್ಚೋ ಅಥೋ ಬಲಂ ಕ್ಷಿಣೋಮಿ ಬ್ರಹ್ಮಣಾ ಮಿತ್ರಾನಂದಯಾಮಿ ಸ್ವಾಹಾ. ಅಗ್ನೇಭ್ಯಾಮರ್ತಿರ್ನಭಿನಾವರ್ತಸ್ವಾಯುಷಾವರ್ತಸಾ ಸಂಜ್ಞಾ ಮೇಧಯಾ ಪ್ರಜಯಾಧನೇನ ಸ್ವಾಹಾ. ಓಂ ಅಗ್ನೇ ಶತಂತ್ರೇ ಸಂತ್ವಾವೃತಃ ಸಹಸ್ರಂ ಉಪಾವೃತಃ ನಾಸಾತ್ ಕೋಶಸ್ಯ ಕೋಶೇಣ ಪದಂ ನೋ ನಷ್ಟಮಾಕೃಧೇ. ಪ್ರದೀಪ ಇದು ಎಷ್ಟಿದೆ ನೋಡ್ರಿ ನೀರು ಹಾಕನು ಅಭಿ ಇಷ್ಟಕ್ಕೆ ಮೆತ್ತಿಗೆ ಮೆತ್ತಿಗೆ ಈಗ ನೀರು ಬೇಕಾ? ನೀರು ಬೇಕು, ಒಂದು ಬಕೆಟ್ ನೀರು ತರ್ರಿ. ನಾಳೆ ಮಧ್ಯಾಹ್ನ ಉಳಿದ ತಕ್ಷಣ 2 ಗಂಟೆಗೆ ಹೊರಡಿ ನಿಂಗೆ ನಾಳೆ ಹೇಳಿ ಬಾಬು ಪ್ರಾರ್ಥನೆ ಮಾಡಿ. ಅಯ್ಯೋ ಅದೆಲ್ಲ ಆಗೋದಿಲ್ಲ, ನಾಳೆ ಮಧ್ಯಾಹ್ನದವರೆಗೆ ಇರಲೇಬೇಕು ಅಂತ ಹೇಳಿ ಮುಂದೆ ಕರೆದೆ ವಿಶೇಷ ಮಾಡಿ ಕಾಮೆಂಟ್ ಹೇಳೋ ಚೊನ್ನೆ ವೆಚ್ಚಾಚೆ ವರ್ಣತ್ವ ಹಂಗೆ ತುಂಬ ಕೊಡು ತುಂಬಕ್ಕೆ ಚಲಂಗ ಚಲ ಅದೇ ಪಂಪ ಗೌರವ ಪನ್ನಿ ದಾರ ಇದೇ ಇರೋಣ ಇದಕ್ಕೆ ಹಾಲು ಅಂದ್ರೆ ಗೌರವ ಪನ್ನಿ అలా చల్లాదే ఫోన్ అలా కన్నాళ్ళు అప్పుడే పని ఉంటారు 2 జన్మమే ಫ್ಲೈಟ್ ಚಾರ್ಜ್ ಕೊಡ್ರಿ ನಾನು ಕೇಳಕ್ಕಾಗ ఇప్పుడు ఈ కಡೆ ಇಡ್ತೀನಿ ನಾನು.
ಆಯ್ತು ಒಂದ್ಸತಿ ಮುಗಿದೋಯ್ತು. ಇದರಿಂದ ಆ ಕಲ್ಲುಗಳಿಂದ ಮುಚ್ಚಬೇಕಾಯ್ತು. ಇಲ್ಲಿ ಅಭೀಷ್ಟಕಾನೆ ಆದ್ರಿಂದ ಈ ಕಡೆಗೆ ಒಂದು ತೊಗೊಂಬ ಹಿಂಗ ಈ ಕಡೆ ಅಣ್ಣ ಅಥವಾ ಕಲ್ತ್ಕೊಂಡ್ಬಿಡು ಆ ಕಡೆ. ಒಂದು ತಟ್ಟೆ ಕಡೆ ಕೊಟ್ಬಿಡಿ, ಶಂಕರಂಗೆ ಕೊಡಿ, ಹಿಡ್ಕೊಂಬರ ಇಡೀ ಹೊರ ಕಲ್ಲುಳ್ಳೆ ಮುಚ್ಚ